ಮಿನಿ ಗಾರ್ಡನ್ ಥರ ಗೈಸ್. ಸೊ ಕ್ರಿಸ್ಮಸ್ ಟ್ರೀ ಅಂತಾರಲ್ಲ ಅದು. Okay, let's go. Hi fam, namaste and welcome back to my another new vlog. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಪ್ಪನೆ ಮತ್ತು ಟೈಟಲಲ್ಲಿ ನೋಡಿರ್ತೀರ. ಸೊ ಇವತ್ತು ನಾನು ನನ್ನ ವ್ಲಾಗ್ನ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ನೋಡ್ಬೋದು ನೀವು, ಹೇಗೆ ತಾನೇ ಈಚೆ ಬಂದೆ. ಏನದು ಬೆಳಗ್ಗೆನೇ ಒಂದು ಅಲಾರಮ್ ಇಟ್ಟಿದ್ದೇವೆ. ಸೊ ಒಂದು 4:30 ಹತ್ರ ಅಲಾರಮ್ಮು ಬಂತು, ಅಲಾರ್ಮ್. ಸೊ ನಾನು ಅಂದ್ಕೊಂಡಾಗಿ ಇವತ್ತೇನು ವರ್ಕ್ ಇಲ್ಲಲ್ಲ ಬಿಡು, ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ, 6 ಗಂಟೆವರೆಗೂ ಅಂತ ಹಂಗೆ ಇದ್ದೆ. ಮಲಗಿಬಿಟ್ಟೆ. ಸಡನ್ನಾಗಿ ಹಿಂಗೆ ಎಚ್ಚರಾಗೋದು, ಯಾವುದೋ ಒಂದು ವರ್ಕ್ ಇತ್ತು ಮಾಡಬೇಕು, ಏನು ಮಾಡಲಿಲ್ಲ ಆಗಲ್ಲ ಅಂತ ಮಾಡಿದೆ. ಸೊ ಮಾಡಿ ಈಗ ತಾನೇ ಈಚೆ ಬಂದು ಫ್ರೆಶಪ್ ಆಗೋದಕ್ಕೆ ಹೋಗ್ತಾಯಿದ್ದೀನಿ ಕಾಲೇಜ್ಗೆ ಹೋಗೋಕ್ಕೆ. ಸೊ ಬನ್ನಿ ಫ್ರೆಶಪ್ ಆಗಿ ಹೋಗೋಣ. ಗೈಸ್, ಸೊ ಹೋಗ್ತಾ ಇದ್ದೀವಿ. ಲೇಟಾಗಿ ಹೋಗಿದೆ, ಇನ್ನು 5 ಮಿನಿಟ್ಸ್ ನಾನೆಲ್ಲ ಅಲ್ಲಿ ಇರಬೇಕು. ಸೊ ಬನ್ನಿ ಈಗ ಹೋಗ್ತಾ ಇದ್ದೀವಿ. Long stretches I get to remember it. Then I see. ಗೈಸ್, ಸೊ ಇವತ್ತು ಜಿಮ್ಮಿಗೆ ಹೋಗ್ದಿರಾ ಬಂದಿದ್ದೀವಿ. ಯಾಕೆ ಅಂತ ಗೊತ್ತಾ? ಯಾಕಂದರೆ ಈ ನಮ್ಮ ವರ್ಷ ಮೇಡಮ್ ಇದ್ದಾರೆ ಅಲ್ವಾ, ವರ್ಷ ಮೇಡಮ್ ಆವಾಗ ಬರ್ತಾ ಇರ್ತಾರೆ ನೋಡಿ. ಸೊ ಈ ಕಾರಣದಿಂದ ಹೋಗಿಲ್ಲ. ಇವತ್ತು ಬೇರೆ ನಮ್ಮ ಜಿಮ್ಮಲ್ಲಿ ಆ್ಯನಿವರ್ಸರಿ ಇತ್ತು, ಅಟೆಂಡ್ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಯಾಕೆ ನೋಡ್ತಾ ಇದ್ರಲ್ಲ ನೀವೇ. ಸೊ ಬನ್ನಿ ಈಗ ಮನೆಗೆ ಬಂದಿದ್ದೀವಿ. ಈಗ ಈ ಮಳೇಲಿ ಏನು ಮಾಡೋದು ನಮಗೂ ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ವೆದರ್ ಇದೆ ಇಷ್ಟ, ಆದರೆ ಅವಾಗವಾಗ ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಇಂಥ ವೆದರ್ ಇಷ್ಟನೇ, ಆದರೆ ಒಳ್ಳೆ ಟೈಮಲ್ಲಿ ಬರಬೇಕು. ಯಾವುದಾದ್ರು ಕೆಲಸ ಇದ್ದಾಗ ಬಂದುಬಿಡುತ್ತೆ, ಯಾವುದಾದ್ರು ಫಂಕ್ಷನ್ ಮಾಡೋವಾಗ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಪ್ರಕೃತಿಯ ವಿಕೋಪನ ಏನೋ ಅಂತಾರೆ ಗೈಸ್, ಅದೇ ಇದು ಗೈಸ್. ಸೊ ಈ ಮಳೆಗೆ ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ ಗೈಸ್. ನೋಡಿ, ಕಾಫಿ ಕುಡಿದು ಸೊ ತೋರ್ಸೋಣ ಅಂತ ಬಂದೆ. So high, feet on the ground, but I still get by. Rules were made for someone else to try, but not me, not me. They said slow down, son, take your time, but I was born running every stop sign. Sky is the limit, no chance to hold. Sky is the limit, I'm breaking the mold. Sky is the limit, I'm out of control tonight. Every doubt just feeds a flame. Every scar reminds me why I came. I've been broke, I've been blessed, carry faith in an empty chest till now. The stars are down like good old friends, saying boy don't stop when the sky just ends. Sky is the limit, no chance. ನೋಡಿದ್ರಲ್ಲ ಹೆಂಗಿತ್ತು ಶಾರ್ಟ್ಸು, ನಾನೇ ತೆಗೆದಿದ್ದು. ಇದು ನಮ್ಮ ಮನೆಗೆ ಒಂಥರ ಮಿನಿ ಗಾರ್ಡನ್ ಥರ ಗೈಸ್. ಸೊ ಇವತ್ತು ನಮ್ಮ ಮನೆ ಮಿನಿ ಗಾರ್ಡನ್ ತೋರಿಸ್ಲಾ. ಸೊ
ಹೀಗೆ ಗೇಟಿಂದ ಬಂದ ತಕ್ಷಣ ಹಿಂಗೆ ತಿರುಗಿದ್ರೆ ಇಲ್ಲಿ ತುಳಸಿ ಕಟ್ಟೆ. ಸೊ ಅದು ಮನೆ ಮೇನ್ ಡೋರು. ಸೊ ಇಲ್ಲಿ ತುಳಸಿ ಕಟ್ಟೆ, ಅದು ಕೃಷ್ಣ ತುಳಸಿ ಮತ್ತು ಇದು ತುಳಸಿ. ಸೊ ಇಲ್ಲೂ ತುಳಸಿನೇ, ಇದು ತುಳಸಿ. ಇಲ್ಲಿ ಯಾವುದೋ ಗಿಡ ನೆಟ್ಟಿದ್ರೆ ಅದು ಹೋಯ್ತು, ಮಳೆ ಹಿಂಗಿದಾನೇ ಸ್ಟ್ರೈಟಾಗಿ ಬೀಳುತ್ತೆ. ಇಲ್ಲಿ ನಾವು ಇಷ್ಟು ಮಾತ್ರ ಹಾಕ್ಸಿರೋದು ಶೀಟ್, ಇದು ಅಲ್ಲಿದೆ. ಸೊ ನೋಡಿ, ಮತ್ತು ಇದು ಕೃಷ್ಣ ತುಳಸಿ, ಇದು ಒಂದು ಇದು ತೆಂಗಿನಕಾಯಿ ಮರ ಅಂದರೆ ಗಿಡ. ಅಲ್ಲಿ ಮೈನ್ ಡೋರ್ ಹತ್ರ ಇದ್ದಿದ್ದು, ಆ ಕಡೆ ಒಂದು ಅಲ್ಲಿದೆ, ಇನ್ನೊಂದು ಅಲ್ಲಿದ್ದಿದ್ದು, ಅದನ್ನೆತ್ತಿ ಇಲ್ಲಿ ಹಾಕಿರೋದು. ಸೊ ಇದೊಂದು ಆಯಿತಾ. ಸೊ ಇದು ಬಾದಾಮಿ ಗಿಡ ಅಂತಾರೆ, ಬಾದಾಮಿ ಮರ. ಸೊ ಇದು ಗೇಟ್ ಪಕ್ಕನೇ ಇರೋದು. ಸೊ ಇದು ಮೋಸ್ಟ್ಲಿ ನಮ್ಮ ಕಡೆ ಹೇಳ್ಬೇಕಂದ್ರೆ ಇದು ಕ್ರಿಸ್ಮಸ್ ಟ್ರೀ ಅಂತಾರಲ್ಲ ಅದು. ಇದು ಫುಲ್ ಇಲ್ಲೆಲ್ಲ ಬೆಳ್ಕೊಬಿಟ್ಟಿದ್ದು ಗೈಸ್. ಇದೆಲ್ಲ ಅರ್ಧಕ್ಕೆ ಕಟ್ ಮಾಡಿ ಇದು ಇನ್ನೂ ಮೇಲೆ ಹೋಗ್ತಾ ಇದೆ, ಬೆಳೀತಾ ಇದೆ, ಹಂಗೆ ಬೆಳೀತಾ ಇಲ್ಲ ನೋಡಿ, ಅಷ್ಟು ಇದಿದೆ. ಸೊ ಇದೆರಡು ಆಯಿತಾ. ಸೊ ಹಿಂಗೆ ಬಂದ ತಕ್ಷಣ ಇದು ನಮ್ಮ ದೊಡ್ಡ ಮರ, ತೆಂಗಿನಕಾಯಿ ಮರ. ಇದು ನಮ್ಮ ತಾತನ ಕಾಲದಲ್ಲಿ ನೆಟ್ಟಿರೋದು. ಸೊ ಇದು ಒಂಥರ ಪ್ರೊಟೆಕ್ಷನ್ ಥರ ನಮಗೆ ಈ ಮರ. ಸೊ ಇದು ಸಮೃದ್ಧಿ ಏನೋ ಅಂತಾರೆ ಗೈಸ್. ಇದು ಈ ಗಿಡ ಹೆಸರು ನನಗೂ ಸರಿಯಾಗಿ ಗೊತ್ತಿಲ್ಲ, ಸಮೃದ್ಧಿನಿ ಅಂತ ಏನೋ ಹೇಳ್ತಾರೆ. ಸೊ ಇದೊಂದು ಗಿಡ. ಇದು ನೀವು ಎಷ್ಟೇ ಒಂದು ತಿಂಗಳಿಗೆ ಅಥವಾ 3 ತಿಂಗಳು ಒಂದು ಸತಿ ಕಟ್ ಮಾಡಿ ಆದರೂ ಬೆಳೀತಾ ಇರುತ್ತೆ. ಅದು ರೂಟು ಇದ್ರವರೆಗೂ ಕಟ್ ಮಾಡಿದ್ರು ಬೆಳೆಯುತ್ತೆ ಗೈಸ್. ಇದು ಅಂಥ ಗಿಡ ಇದು. ಸೊ ಹಿಂಗೆ ಬಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಮತ್ತೆ ಇನ್ನೊಂದು. ಸೊ ಅಲ್ಲಿ ಮಳೆ ಬಿದ್ದು ಪೇಂಟ್ ಎಲ್ಲ ಹೊರಟೋಗಿದೆ. ಸೊ ನೋಡಿ, ಇಲ್ಲೊಂದು ಗಿಡ, ಅದೇನು ಹೆಸರು ಗೊತ್ತಿಲ್ಲ. ಸೊ ಇದು ಕಪ್ಪುಳ್ಳಿ ಅಂತಾರೆ, ಕೆಮ್ಮಿಗೆ ತುಂಬ ಒಳ್ಳೆಯದು. ಸೊ ನಿಮ್ಗೇನಾದರೂ ಕೆಮ್ಮು ಬಂದಾಗ ಇದನ್ನ ತಿನ್ನಿ. ಸೊ ಮತ್ತು ಇದು ಮತ್ತೆ ತುಳಸಿ ನೆಟ್ಟಿದ್ದಾರೆ ಇಲ್ಲಿ. ಸೊ ಎಷ್ಟು ನೋಡಿದ್ರಲ್ಲ ಹೇಗಿತ್ತು ನಮ್ಮ ಮನೆಯ ಮಿನಿ ಗಾರ್ಡನ್. ಸೊ ನಿಮ್ಮ ಮನೆಯಲ್ಲೂ ಈಗ ಬೆಳೆಸ್ತೀರಾ? ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆ ಇತ್ತು ಗೈಸ್, ನಾನು ಬೆಳೆಸಬೇಕು, ಗಿಡ ಎಲ್ಲ ಬೆಳೆಸಬೇಕು ಅಂತೆಲ್ಲ ಬೆಳೆಸಿದ್ದೆ. ಆದರೆ ಅದನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಬರದೆ ಅದೆಲ್ಲ ಊಷ್ಟಾಗೋಯ್ತು. ಸೊ ಇದನ್ನಾದರೂ ನೋಡ್ಕೊಳ್ಳೋಣ ಅಂತ ನಾನು ಇದನ್ನ ನೋಡ್ಕೊಳಲ್ಲ. ನಮ್ಮ ಮನೇಲಿ ನಮ್ಮ ಅಮ್ಮ, ನಮ್ಮ ಅಕ್ಕಂದ್ರೆಲ್ಲ ನೀರು ಹಾಕ್ತಾ ಇರ್ತಾರೆ ಗಿಡಗಳಿಗೆಲ್ಲ. ಸೊ ಫೈನಲಿ ನೋಡಿ, ತೋರಿಸ್ಬೇಕು ಅನಿಸ್ತು, ತೋರಿಸ್ದೆ ನಮ್ಮ ಮನೆ ಮಿನಿ ಗಾರ್ಡನ್. ಅದು ಮೊದಲು ಏನಂದರೆ ಈ ಕಡೆ ಎಲ್ಲ ಫುಲ್ಲು ಒಳ್ಳೆ ಮಿನಿ ಫಾರೆಸ್ಟ್ ಥರ ಇತ್ತು ಗೈಸ್ ಈ ಕಡೆ ಎಲ್ಲ. ಈಗ ಅದ್ರ ಗಿಡ ಏನೇನಿತ್ತಂದರೆ ಸ್ಫಟಿಕ, ಕಿತ್ಲೆ ಹಣ್ಣು, ನೇರಳೆ ಹಣ್ಣು ಎಲ್ಲ. ನಮ್ಮ ಅಜ್ಜಿ ಒಂದು ಗಿಡ ಇಲ್ಲ ಅಂತ ಇರಲಿಲ್ಲ, ಎಲ್ಲ ಅಲ್ಲಿ ಬೆಳೆಸ್ಬಿಡ್ತಾಯಿದ್ರು. ಒಳ್ಳೆ ಕಾಡು ಥರ ಇತ್ತು ಅಲ್ಲಿ. ಸೊ ಈಗ ಎಲ್ಲ ಡೆಮಾಲಿಶ್ ಎಲ್ಲ ಕಟ್ ಮಾಡಿ ನಾವೇನೇನೋ ಮಾಡ್ಕೊಂಡಿದ್ವಿ. ಸೊ ಅದು ಎಲ್ಲ ಹಳೇ ಲೈಫ್ ಗೈಸ್. ಹಳೆ ಲೈಫ್ನ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಇಲ್ಲೂ ಎಷ್ಟೊಂದು ಮಾವಿನ ಮರಗಳಿತ್ತು. ಮಾವಿನ ಮರ ಅಲ್ಲಿ ಮನೆ ಮೇಲೆ ಹೋಗೋದು, ಅಲ್ಲಿ ಕಿತ್ಕೊಂಡು ತಿನ್ನೋದು. ಆ ಲೈಫೇ ಒಂಥರ ಮಜಾ ಲೈಫ್. ಸೊ ಏನು ಮಾಡೋಕ್ಕಾಗಲ್ಲ, ಲೈಫ್ ಚೇಂಜ್ ಆಗ್ತಾ ಇರುತ್ತೆ, ನಾವು ಚೇಂಜ್ ಆಗಬೇಕು, ಹಂಗೆ ಇದಾಗಲ್ಲ ಅಂತ ಎಲ್ಲ ಮಾಡಿದ್ದೀವಿ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಶ್ರೇಯಸ್ ಇಷ್ಟ ಯೂಟ್ಯೂಬ್ ಚಾನಲ್ನ ಹೀಗೆ ಬೆಳೆಸ್ರಿ ಅಂತ ಹೇಳ್ತಾ ಸಿಂದ ನೆಕ್ಸ್ಟ್ ಹೋಗೋಣ. ಇಲ್ಲಿ ಟೇಕ್ ಇಟ್, ಬೈ ಟಾಟಾ ಗೈಸ್. ಮತ್ತು ಇನ್ನೊಂದು ಹೇಳೋದು ಮರ್ತದೆ, ಇವತ್ತು ಡೇಟು ಬಂದು 12 ಅನಿಸುತ್ತೆ. ಸೊ ಇವತ್ತು ಬೇರೆ ನಮ್ಮ ಜಿಮ್ದು ಆ್ಯನಿವರ್ಸರಿ ಇತ್ತು, ನಾನು ಹೋಗೋ ಜಿಮ್ದು ಆ್ಯನಿವರ್ಸರಿ. ಸೊ ಹೋಗ್ಬೇಕಾಗಿತ್ತು ಜಿಮ್ ವರ್ಕೌಟ್ ಎಲ್ಲ ಮಾಡೋದಕ್ಕೆ. ಸೊ ಹೇಳಿದ್ನಲ್ಲ ಮೊದಲೇ, ಈ ವರ್ಷ ಮೇಡಮ್ನಿಂದ ಇವತ್ತು ಆ ಕಡೆ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಟೆಂಡ್ ಮಾಡೋಕ್ಕೂ ಆಗಿಲ್ಲ, ನಾನು ವರ್ಕೌಟ್ ಮಾಡೋಕ್ಕೂ ಆಗಿಲ್ಲ ಎಸ್. ಮನೆಯಲ್ಲೂ ಇದೆ, ತರಿಸಿದ್ದೀನಿ, ಜಿಮ್ಗೆ ಹೋಗೋಕ್ಕೂ ಮುಂಚೆ ತರಿಸಿದ್ದೆ. ಆದರೆ ಆವಾಗ ಮಾಡ್ತೀನಿ, ಜಿಮ್ಗೆ ಹೋಗದೇ ಇದ್ದಾಗೆಲ್ಲ ಮಾಡ್ತೀನಿ. ಸೊ ಏನು ಮಾಡೋಣ, ಅದು ಹಣೆಯಲ್ಲಿ ಹೆಂಗೆ ಬರ್ದಿರುತ್ತೋ ಅದ್ರ ಪ್ರಕಾರ ಹೋಗ್ತಾ ಇರಬೇಕು. ನಾವೇನು ಹಿಂಗೆ ಅಳಿಸ್ಬಿಟ್ಟು ಓ ಅಂತ
ಪದೇ ಪದೇ ಚೇಂಜ್ ಮಾಡೋಕ್ಕಾಗತ್ತಾ, ಆಗೋದಲ್ಲ. ಸೊ ಅದಕ್ಕೆ ನಡೀಲಿ ಅಂತ ಹೋಗ್ತಾ ಇರ್ಬೇಕು. ಬೈ.